ಈ ಕೇಸ್ನಲ್ಲಿ ಬಗೆದಷ್ಟು ಹೊರ ಬರ್ತಾ ಇದೆ ನಟಿ ರನ್ಯಾ ಚಿನ್ನದ ಕಹಾನಿ. ರನ್ಯಾ ಟ್ರಾವೆಲ್ ಹಿಸ್ಟರಿಯನ್ನ ಈಗ DRI ಟೀಮ್ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. 60 ದಿನಗಳಲ್ಲಿ ಎಷ್ಟು ದೇಶಗಳನ್ನ ಈ ನಟಿ ಸುತ್ತಾಡಿರು. ನಟಿ ರನ್ಯಾ ಹಿಂದಿರುವವರಿಗೆ DRI ತಲಾಶ್ ಮಾಡ್ತಾ ಇದೆ. ಅಂದ್ರೆ ಇದು ಒಬ್ಬ ವ್ಯಕ್ತಿಯಿಂದ ಆಗಿರುವಂತದ್ದಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅಷ್ಟು ಪ್ರಮಾಣದ ದುಡ್ಡು, ಅಷ್ಟು ಪ್ರಮಾಣದ ಗೋಲ್ಡ್ ಬಿಸ್ಕೆಟ್ಸ್ಗಳು ಸಿಕ್ಕಿರು. ನಟಿ ರನ್ಯಾ ವಿದೇಶ ಪ್ರವಾಸದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಗೆ ಏರ್ಪೋರ್ಟ್ ಅಧಿಕಾರಿಗಳಿಂದ DRI ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇರು. ರನ್ಯಾ ಆತ್ಮೀಯರ ತನಿಖೆಗೆ ಈಗ ತನಿಖಾ ಟೀಮ್ ಮುಂದಾಗ್ತಾ ಇದೆ. ಯಾಕಂದ್ರೆ ಇವರ ಸುತ್ತಮುತ್ತಲೂ ಓಡಾಡ್ತಾ ಇದ್ದಂಥವರ ಮಾಹಿತಿಗೆ DRI ಅಧಿಕಾರಿಗಳು ಮುಂದಾಗ್ತಾ ಇರು. ಯಾಕಂದ್ರೆ ಇದೊಂದು ಟೀಮ್ ರೀತಿಯಾಗಿ ವರ್ಕ್ ಆಗ್ತಾ ಇತ್ತ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಅಧಿಕಾರಿಗಳಿಗೆ. ಇವತ್ತು ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಹಾಗಾದ್ರೆ ಇವತ್ತು ನಟಿ ರನ್ಯಾ ರಾವ್ಗೆ ಬೇಲ ಅಥವಾ ಮತ್ತೆ ಜೈಲ ಅನ್ನುವಂತಹ ಅನುಮಾನ ಅಥವಾ ಚರ್ಚೆ ಮುನ್ನೆಲೆಗೆ ಬಂದಿರುವಂತದ್ದು. ಮೊನ್ನೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಸಿಕ್ಕಂತಹ 14 ಗೋಲ್ಡ್ ಬಿಸ್ಕೆಟ್ಸ್ಗಳನ್ನು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀವಿ. ಇದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡೆದಂತಹ ಚಿನ್ನ. ಇದರ ಹೊರತುಪಡಿಸಿದಂಗೆ ಈಕೆಯ ಮನೆಯಲ್ಲೂ ಕೂಡ ಅಪಾರ ಪ್ರಮಾಣದ ಸಂಪತ್ತು ಪತ್ತೆಯಾಗಿತ್ತು. ಕೋಟಿ ಕೋಟಿ ಹಣ, 2.5 ಕೋಟಿಗೂ ಹೆಚ್ಚಿನ ಮೌಲ್ಯದ ಗೋಲ್ಡ್ ಸಿಕ್ಕಿತ್ತು. ಬಗೆದಷ್ಟು ಹೊರ ಬರ್ತಾ ಇದೆ ನಟಿ ರನ್ಯಾ ಚಿನ್ನದ ಕಹಾನಿ. ರನ್ಯಾ ಟ್ರಾವೆಲ್ ಹಿಸ್ಟರಿಯನ್ನ ಈಗ DRI ಅಧಿಕಾರಿಗಳು ಕೆಣಕ್ತಾ ಇದ್ದಾರೆ. ದುಬೈ ಚಿನ್ನದ ಸೀಕ್ರೆಟ್ ಏನ್ ಹಾಗಾದ್ರೆ? ನಟಿ ರನ್ಯಾ ರಾವ್ಗೆ ಚಿನ್ನ ಕೊಟ್ಟಿದ್ಯಾರು? ದುಬೈ ಟು ಬೆಂಗಳೂರು ಗೋಲ್ಡ್ ಸ್ಮಗ್ಲಿಂಗ್ ಈ ಜಾಲ ಹೇಗಿತ್ತು? ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ? ರನ್ಯಾಗೆ ಖಾಸಗಿ ಹೋಟೆಲ್ನ ಟಾಯ್ಲೆಟ್ನಲ್ಲಿ ಚಿನ್ನ ನೀಡಿದ ಅಪರಿಚಿತ ವ್ಯಕ್ತಿ. ಒಂದಿಷ್ಟು ಮಾಹಿತಿಗಳು ಹೊರ ಬರ್ತಾನೆ ಇದೆ. 2-3 ಬಾರಿ ಚಿನ್ನ ಪಡೆದು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕೆಲವು ಸಿನಿಮಾಗಳ ಪ್ರೇರಣೆಯಿಂದ ಗೋಲ್ಡ್ ಸ್ಮಗ್ಲಿಂಗ್ ಈಕೆ ಇಳಿದಿರುವಂತಹ ಸಾಧ್ಯತೆಗಳಿದೆ ಅಂತ ಅಧಿಕಾರಿಗಳು ಅಂದಾಜು ಮಾಡ್ತಾ ಇದ್ದಾರೆ. ಪ್ರತಿ ಪ್ರಯಾಣದಲ್ಲೂ ಕೂಡ ಒಂದೇ ರೀತಿಯ ಬಟ್ಟೆ ಧರಿಸ್ತಾ ಇತ್ತು ಈ ರನ್ಯಾ ರಾವ್. ಪ್ರತಿ ಕೆಜಿ ಚಿನ್ನಕ್ಕೆ 1.5 ಲಕ್ಷ ಕಮಿಷನ್ ಪಡಿತಾ ಇದ್ದಂತಹ ನಟಿ 1.5 ಲಕ್ಷ ಕಮಿಷನ್. 1 ಬಾರಿ ಗೋಲ್ಡ್ ಸ್ಮಗ್ಲಿಂಗ್ ಏನಾದ್ರೂ ಮಾಡಿದ್ರೆ ಎಷ್ಟು ದೇಶಗಳನ್ನ ಈಕೆ ಸುತ್ತಾಡಿರುವಂತದ್ದು. ಆಮೇಲೆ ಈಕೆ ಧರಿಸ್ತಾ ಇದ್ದಂತ ಬಟ್ಟೆ ಏನಿದೆ ವಿಶೇಷವಾಗಿ ಕಸ್ಟಮ್ ರೀತಿಯಲ್ಲಿ ಸಿದ್ಧಪಡಿಸಿದ್ರ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಜುನಾಥ್, ವೆರಿ ಗುಡ್ ಮಾರ್ನಿಂಗ್. ರನ್ಯಾ ರಾವ್ ಸೀಕ್ರೆಟ್ ಅಂದ್ರೆ ಹಿಸ್ಟರಿ ಸೀಕ್ರೆಟ್, ಟ್ರಾವೆಲಿಂಗ್ ಸೀಕ್ರೆಟ್ ಏನಿದೆ ಅದು ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಜೊತೆಗೆ ಆಕೆ ಧರಿಸ್ತಾ ಇದ್ದಂತ ಬಟ್ಟೆ, 60 ದಿನಗಳ ಆಕೆಯ ಟ್ರಾವೆಲ್ ಹಿಸ್ಟರಿ, ಈಗ ಆಕೆ ಸುತ್ತ ಇರುವಂತಹ ಆಪ್ತ ಬಳಗಕ್ಕೂ ಕೂಡ ಒಂದು ರೀತಿಯಾದಂತ ಶಾಕ್, ಒಂದು ರೀತಿಯಾದಂತ ಡಬಡಬ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾರನ್ನಾದ್ರೂ ಇವತ್ತು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಮಂಜು? ಮೊದಲಿಗೆ ರನ್ಯಾ ರಾವ್ನ ಟ್ರಾವೆಲ್ ಹಿಸ್ಟ್ರಿಯನ್ನು ಪಡೆದಂತ DPR ಅಧಿಕಾರಿಗಳು ಕಂಪ್ಲೀಟ್ ಆಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿ ಟ್ರಾವೆಲ್ ಹಿಸ್ಟ್ರಿಯನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ರನ್ಯಾ ರಾವ್ನ ವಕೀಲರು ಇವತ್ತು ಅಂದ್ರೆ ನಿನ್ನೆ ಸಂಜೆ ಸುಮಾರು 4 ಗಂಟೆಗೆ ಒಂದು ಜಾಮೀನಿನ ಅರ್ಜಿಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ 3 ಗಂಟೆಯ ಮೇಲೆ ವಿಚಾರಣೆ ಆರಂಭ ಆಗುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಒಂದು ವೇಳೆ DRI ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ರನ್ಯಾ ರಾವ್ರ ಟ್ರಾವೆಲ್ ಹಿಸ್ಟ್ರಿ ನೋಡ್ತಾ ಹೋದ್ರೆ 1 ತಿಂಗಳಲ್ಲಿ ಸುಮಾರು 2 ರಿಂದ 3 ಬಾರಿಗೂ ಹೆಚ್ಚು ದುಬೈಗೆ ಪ್ರವಾಸವನ್ನ ಮಾಡಿರ್ತಕ್ಕಂಥದ್ದು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಜೊತೆಗೆ ಈಕೆ ಬೆಂಗಳೂರಿಗೆ ಬಂದಾಗ ಎಲ್ಲವೂ ಕೂಡ ಬಸವರಾಜ್ ಅಂತ ಕಾನ್ಸ್ಟೇಬಲ್ ಏನಿದ್ದಾನೆ ಆತ ಈಕೆನ ಎಸ್ಕಾಟ್ ಮಾಡಿಕೊಂಡು ಕಾರ್ ಬಳಿವರೆಗೂ ತಂದು ಬಿಡ್ತಾ ಇರ್ತಕ್ಕಂಥ DPR ಅಧಿಕಾರಿಗಳ ಮುಂದೆ ಈತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. IPS ಅಧಿಕಾರಿಯ ಮಗಳಾಗಿರೋದ್ರಿಂದ ನಾನು ಈಕೆನ ಎಸ್ಕಾಟ್ ಮಾಡಿ ಕಾರ್ವರೆಗೂ ಬಿಡ್ತಾ ಇದ್ದೆ, ಅದಾದ ನಂತರ ನನ್ನ ಪಾಡಿಗೆ ನಾನು ವಾಪಸ್ ತೆರಳುತ್ತಾ ಇದ್ದೆ ಡ್ಯೂಟಿಗೆ ಅಂತ ಕೂಡ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಇನ್ನು ರನ್ಯಾ ರಾವ್ ದುಬೈನಲ್ಲಿ ಸಾಕಷ್ಟು ಬಾರಿ ಒಡವೆಗಳನ್ನ ಅಂದ್ರೆ ಚಿನ್ನದ ಗಟ್ಟಿಗಳನ್ನೆಲ್ಲವನ್ನೂ ಕೂಡ ಒಂದೇ ತರದ ಡ್ರೆಸ್ ಅನ್ನ ಧರಿಸಿಕೊಂಡು ಎಷ್ಟು ಬಾರಿ ಟ್ರಾವೆಲ್ ಮಾಡಿದ್ರು ಆಕೆ ಜಾಕೆಟ್ ನಲ್ಲಿ ಇಟ್ಕೊಂಡಿರ್ತಕ್ಕಂಥ
ಇರ್ತಕ್ಕಂಥದ್ದು. ಆ ಜಾಕೆಟ್ ಸುಮಾರು 7 ರಿಂದ 8 ಪಾಕೆಟ್ಗಳನ್ನ ಇಟ್ಟಿರ್ತಕ್ಕಂಥ ಕೂಡ ಗಮನದಲ್ಲಿ ಬರ್ತಾ ಇರ್ತಕ್ಕಂಥ. ಸದ್ಯಕ್ಕೆ DRI ಅಧಿಕಾರಿಗಳು ಈ ಎಲ್ಲಾ ಸಿಸಿಟಿವಿ ಫುಟೇಜ್ ಗಳನ್ನ ತೆಗೆಯಕ್ಕೆ ಕೂಡ ಮುಂದಾಗಿರ್ತಕ್ಕಂಥ. ಟೆಕ್ನಿಕಲಿ ಪ್ರೂವ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ DRI ಅಧಿಕಾರಿಗಳು ಈಗಾಗಲೇ 2 ತಂಡವನ್ನು ಕೂಡ ರಚಿಸಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಬರೋದಾದ್ರೆ ಈಕೆ ಕೇವಲ ಒಂದು ಚಿನ್ನವನ್ನ ಜಾಕೆಟ್ ನಲ್ಲಿ ಇಟ್ಕೊಂಡು ಅಂದ್ರೆ ಪ್ರವಾಸ ಮಾಡ್ತಾ ಇದ್ದಿಲ್ಲ, ಆಕೆ ಸೊಂಟದಲ್ಲಿ ಇರ್ತಕ್ಕಂಥ ಪ್ಲಾಸ್ಟರ್ ಅನ್ನು ಕೂಡ ಹಾಕಿ ಪ್ರವಾಸ ಮಾಡಿರ್ತಕ್ಕಂಥ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಇದರಂತೆ ರನ್ಯಾರಾವ್ ಒಬ್ಳೆ ಈ ರೀತಿಯಾಗಿ ಕಂಪ್ಲೀಟ್ ಆಗಿ 10 ರಿಂದ 14 ಕೆಜಿಯನ್ನ ಸಾಗಣೆ ಮಾಡೋಕ್ಕಾಗಲ್ಲ. ಇದರಿಂದ ಸಾಕಷ್ಟು ಜನರು ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ರನ್ಯಾರಾವ್ ಒಬ್ಳೆ ಮಾಡೋದಕ್ಕೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಬಂದಾಗ 14 ಕೆಜಿ 10 ಕೆಜಿ ಏನು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು, 1 ಕೆಜಿಗೆ 1.5 ಲಕ್ಷ ರೂಪಾಯಿ ಆದಾಯವನ್ನು ಕೂಡ ಪಡಿತಾ ಇದ್ರು. ಒಂದು ಬಾರಿ ದುಬೈಯಿಂದ ಬೆಂಗಳೂರಿಗೆ ಬಂದ್ರೆ ಅಥವಾ ಮಲೇಷಿಯಾದಿಂದ ಬೆಂಗಳೂರಿಗೆ ಬಂದ್ರೆ ಸುಮಾರು 12 ರಿಂದ 13 ಲಕ್ಷ ರೂಪಾಯಿ ಆದಾಯವನ್ನು ಕೂಡ ಪಡಿತಾ ಇರ್ತಕ್ಕಂಥದ್ದು. ಇನ್ನು ಈಕೆ ಹವಾಲಾ ಅಂದ್ರೆ ಬೆಂಗಳೂರಿನಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹವಾಲಾ ಮಾಡಿರ್ತಕ್ಕಂಥದ್ದು ಕೂಡ ಮಾಹಿತಿ ಈಗಾಗಲೇ DPR ಅಧಿಕಾರಿಗಳಿಗೆ ಗೊತ್ತಿರ್ತಕ್ಕಂಥದ್ದು. ಇನ್ನು ಇದರ ಹಿಂದೆ ಕಾಣದ ಕೈಗಳು ಸಾಕಷ್ಟು ಅಂದ್ರೆ ರಾಜಕೀಯ ವಲಯದಲ್ಲಾಗಿರ್ಬೋದು ಅಥವಾ ಪೊಲೀಸ್ ವಲಯದಲ್ಲಿ ಯಾರಾದ್ರೂ ಇದಾರ ಅನ್ನೋದು ಕೂಡ DPR ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಕೆಗೆ ಸಪೋರ್ಟ್ ಮಾಡಿರುವಂತಹ ಎಲ್ಲರಿಗೂ ಕೂಡ ಅಂದ್ರೆ ತನಿಖೆಗೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು DPR ಅಧಿಕಾರಿಗಳು. ಅರುಣ್.